ಮಳೆಯಲ್ಲಿ ಸಮುದ್ರ ತೀರದಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ತೋರಿದ್ದಾರೆ. ಅಪಾಯದ ಎಚ್ಚರಿಕೆ ನೀಡಿದ್ರು ಸಮುದ್ರಕ್ಕಿಳಿದು ಮಸ್ತಿಯನ್ನ ಮಾಡಿದ್ದಾರೆ. ಮಳೆಯಲ್ಲಿ ಸಮುದ್ರ ತೀರದಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ತೋರಿದ್ದಾರೆ. ಅಪಾಯದ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ಪ್ರವಾಸಿಗರು ಮೋಜು ಮಸ್ತಿ ಮಾಡಿದ್ದಾರೆ. ಪ್ರವಾಸಿಗರನ್ನ ಥಳಿಸಿ ಎಳೆದು ತಂದಿದ್ದಾರೆ ಲೈಫ್ ಗಾರ್ಡ್ ಸಿಬ್ಬಂದಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಳೆ ಬರ್ತಾ ಇದೆ, ರಾಜ್ಯಾದ್ಯಂತ ಈಗಾಗಲೇ ಸಾಕಷ್ಟು ಮಳೆಯಾಗ್ತಾ ಇದೆ. ಇದರ ನಡುವೆ ಅವಾಂತರಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಕೆಲವೊಂದಿಷ್ಟು ಬೀಚ್ಗಳಿಗೆ ಈಗಾಗಲೇ ನಿರ್ಬಂಧ ಸಹ ಹೇರಲಾಗಿದೆ. ಆದರೂ ಕೂಡ ಪ್ರವಾಸಿಗರು ಇದೆಲ್ಲವನ್ನು ಕೂಡ ನಿರ್ಲಕ್ಷಿಸಿ ಮೋಜು ಮಸ್ತಿಯನ್ನ ಮಾಡ್ತಿದ್ದಾರೆ. ಅಪಾಯದ ಎಚ್ಚರಿಕೆ ನೀಡಿದ್ರು ಕೂಡ ಸಮುದ್ರಕ್ಕಿಳಿದು ಮಸ್ತಿ ಮಾಡ್ತಿದ್ದಾರೆ. ಈಗಾಗಲೇ ಆರೆಂಜ್ ಅಲರ್ಟ್ ಘೋಷಣೆ ಆಗಿರುವ ಹಿನ್ನೆಲೆಯೂ ಕೂಡ ಹವಾಮಾನ ಇಲಾಖೆ ಎಚ್ಚರಿಕೆನ ನೀಡಿದ್ದಾರೆ. ಕಡಲ ತೀರದಲ್ಲಿ ರೆಡ್ ಫ್ಲಾಗ್ ಅಳವಡಿಸಿದ್ರು ಪ್ರವಾಸಿಗರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು, ಕಡಲ ತೀರದಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಆಡ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಫ್ಲಾಗ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ರೆಡ್ ಫ್ಲಾಗ್ ಅಂದ್ರೆ ಇಲ್ಲಿ ಡೇಂಜರ್, ಇಲ್ಲಿ ಯಾರು ಕೂಡ ಬರಬಾರದು. ಅಪಾಯದ ಮಟ್ಟವನ್ನ ಮೀರಿ ಅಲ್ಲಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಆದ್ರೂ ಕೂಡ ಪ್ರವಾಸಿಗರು ಹುಚ್ಚಾಟವನ್ನ ತೋರಿರುವಂತದ್ದು. ಇನ್ನು ಪ್ರವಾಸಿಗರನ್ನ ಥಳಿಸಿ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಎಳೆದುಕೊಂಡು ಬಂದಿದ್ದಾರೆ. ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ ಈ ಘಟನೆ ನಡೆಸಿರುವಂತದ್ದು. ರಕ್ಕಸ ಅಲೆಗಳನ್ನು ಕೂಡ ಲೆಕ್ಕಿಸದೆ ಯುವಕರು ಸಮುದ್ರಕ್ಕಿಳಿದು ಮೋಜು ಮಸ್ತಿ ಮಾಡ್ತಿದ್ದಾರೆ. ಅವರಿಗೆ ಪೊಲೀಸರು ಲಾಠಿ ರುಚಿಯನ್ನು ಕೂಡ ತೋರಿಸಿದ್ದಾರೆ. ಈಗಾಗಲೇ ಹವಾಮಾನ ಇಲಾಖೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ. ಹಾಗೆ ಎಚ್ಚರಿಕೆಯಿಂದ ಇರುವಂತೆ ಮೀನುಗಾರರಿಗೂ ಕೂಡ ಕೆಲವೊಂದಿಷ್ಟು ಸೂಚನೆ ಸಲಹೆಯನ್ನು ಕೂಡ ನೀಡಲಾಗಿದೆ. ಆದರೆ ಪ್ರವಾಸಿಗರು ಮಾತ್ರ ಎಚ್ಚರಿಕೆಯಿಂದ ಇರದೆ ಇಲ್ಲಿ ಹುಚ್ಚಾಟವನ್ನ ತೋರಿರುವಂತದ್ದು. ಎಸ್ಎ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಉದಯ್ ಬರ್ಗಿ. ಉದಯ್, ರಾಜ್ಯಾದ್ಯಂತ ಈಗಾಗಲೇ ಮಳೆಯ ಆರ್ಭಟ ಜೋರಾಗಿದೆ. ಕೆಲವೊಂದು ಬೀಚ್ಗಳಿಗೆ ಈಗಾಗಲೇ ನಿರ್ಬಂಧ ಕೂಡ ಹೇರಲಾಗಿದೆ. ಆದರೂ ಕೂಡ ಕೆಲವೊಂದಿಷ್ಟು ಪ್ರವಾಸಿಗರು ಈ ರೀತಿಯಾಗಿ ಮೋಜು ಮಸ್ತಿ ಮಾಡ್ತಿದ್ದಾರೆ. ಏನಿದೆ ಈ ಕುರಿತು ಅಪ್ಡೇಟ್ಸ್? ಸಾಹಿತ್ಯ ಏನಂತಂದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 5-6 ದಿನಗಳಿಂದ ನಿರಂತರವಾಗಿ ಮಳೆ ಸುರ್ತಾ ಇರ್ತಕ್ಕಂಥದ್ದು. ಬಹುತೇಕ ತಗ್ಗು ಪ್ರದೇಶಗಳು ಒಂದ್ ಕಡೆ ಜಲಾವೃತವಾಗಿದ್ರೆ, ಇನ್ನು ಕಡಲ ಅಲೆಗಳ ಅಬ್ಬರ ಕೂಡ ಜಾಸ್ತಿ ಆಗಿರುವಂತದ್ದು. ಅದೇ ರೀತಿಯಾಗಿ ಏನು ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ಜಲಪಾತಗಳು ಕೂಡ ತುಂಬಿ ತುಳುಕ್ತಾ ಇದೆ. ಈಗಾಗಲೇ ಜಿಲ್ಲಾಡಳಿತ ಈ ಕಡಲ ತೀರ ಆಗಿರಬಹುದು, ಹಾಗೇನೆ ಜಲಪಾತಗಳ ಪಕ್ಕದಲ್ಲಿ ಹೋಗದಂತೆ ಈಗಾಗಲೇ ನಿರ್ಬಂಧವನ್ನ ಹೇರಿದೆ. ಅಲ್ಲಿ ನಾಮಫಲಕವನ್ನ ಕೂಡ ಅಳವಡಿಸಲಾಗಿದೆ. ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ್ ಕಡಲ ತೀರಿದೆ, ಇಲ್ಲಿಯೂ ಕೂಡ ಯಾವುದೇ ಪ್ರವಾಸಿಗರು ಕಡಲ ತೀರದ ಕಡೆ ಹೋಗಬಾರದು ಮತ್ತು ಸಮುದ್ರದ ನೀರಿನಲ್ಲಿ ಇಳಿಯಬಾರದು. ರಕ್ಕಸಂತ ಅಲೆಗಳು ಕೂಡ ದಡಕ್ಕೆ ಅಪ್ಪಳಿಸ್ತಿದೆ. ಯಾವುದೇ ಕ್ಷಣದಲ್ಲಿ ಅಪಾಯ ಆಗ್ಬಹುದು, ಪ್ರವಾಸಿಗರನ್ನ ಕೊಚ್ಕೊಂಡು ಹೋಗ್ಬಹುದು ಎನ್ನುವಂತ ದೃಷ್ಟಿಯಿಂದ, ಜನರಿಗೆ ಯಾವುದೇ ಅನಾನುಕೂಲಗಳಾಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಿರ್ಬಂಧವನ್ನ ಹೇರಿದೆ. ಆದ್ರೆ ಈಗ ಕಾರವಾರದ ಏನು ರವೀಂದ್ರನಾಥ್ ಕಡಲ ತೀರ ಇದೆ, ಇಲ್ಲಿ ಪ್ರವಾಸಿಗರು ಹುಚ್ಚಾಟನ ಮೆರೆತಿದ್ರು. ಈ ಸಂದರ್ಭದಲ್ಲಿ ಅಲ್ಲೇ ಇರ್ತಕ್ಕಂಥ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಅವರನ್ನ ತಡೆದು ಅವರಿಗೆ ಸಾಕಷ್ಟು ಬುದ್ಧಿ ಮಾತನ್ನ ಹೇಳಿದ್ದಾರೆ. ಆದ್ರೂ ಕೂಡ ಅವರು ಆ ಕಡಲ ಅಲೆಯಲ್ಲಿ ತಮ್ಮ ಮೋಜು ಮಸ್ತಿಯನ್ನ ಮಾಡ್ತಾ ಇರೋದಂತೂ ಕೂಡ ಬಿಟ್ಟಿರಲಿಲ್ಲ. ಹೀಗಾಗಿ ತಕ್ಷಣ ಅಲ್ಲಿ ಅವರಿಗೆ ಲಾಠಿಯ ರುಚಿಯನ್ನ ತೋರಿಸುವಂತ ಕೆಲಸವನ್ನ ಅಲ್ಲಿರ್ತಕ್ಕಂಥ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಮಾಡಿರುವಂತದ್ದು. ಆದ್ರೆ ಎಷ್ಟೇ ಕೂಡ ಅವರಿಗೆ ಪ್ರವಾಸಿಗರ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ತಮ್ಮ ಹುಚ್ಚಾಟವನ್ನ ಮುಂದುವರಿಸ್ತಾರೆ. ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಉದಯ್ ಬರ್ಗಿ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. अरे क्यों बोला था, ऊपर लेके जाने का था ना। ಎಸ್, ಈಗಾಗಲೇ ರಾಜ್ಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಆದರೆ ಇದರ ಮಧ್ಯೆಯೇ ಸಮುದ್ರ ತೀರದಲ್ಲಿ ಪ್ರವಾಸಿಗರು ಹೋಗಿ ಈ ರೀತಿಯ ಹುಚ್ಚಾಟವನ್ನ ಮಾಡಿರುವಂತದ್ದು.
ಇನ್ನು ಅಪಾಯದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅಲ್ಲಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಆದರೂ ಕೂಡ ಇಲ್ಲಿ ಪ್ರವಾಸಿಗರು ಈ ರೀತಿ ಹೋಗಿ ಮೋಜು ಮಸ್ತಿಯನ್ನ ಮಾಡಿದ್ದಾರೆ. ಅಲ್ಲಿ ಅಪಾಯದ ಎಚ್ಚರಿಕೆಯಿಂದಾಗಿ ರೆಡ್ ಫ್ಲಾಗ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ರೆಡ್ ಅಂದ್ರೆ ಡೇಂಜರ್ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅಲ್ಲಿ ರೆಡ್ ಫ್ಲಾಗ್ ಅಳವಡಿಸಿದ್ರು ಕೂಡ ಅದನ್ನು ಕೂಡ ನಿರ್ಲಕ್ಷಿಸಿ ಸ್ನೇಹಿತರ ಜೊತೆಗೂಡಿ ಅಲ್ಲಿ ಹೋಗಿ ಮೋಜು ಮಸ್ತಿಯನ್ನ ಮಾಡಿದ್ದಾರೆ. ಇದನ್ನು ಗಮನಿಸಿದಂತಹ ಲೈಫ್ ಗಾರ್ಡ್ ಸಿಬ್ಬಂದಿ ಅಲ್ಲಿ ಹೋಗಿ ಅವರನ್ನ ಮಾತನಾಡಿಸಿದ್ದಾರೆ. ದಯವಿಟ್ಟು ಈ ರೀತಿ ಮಾಡಬಾರ್ದು ಅಂತ ತಿಳಿ ಹೇಳುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದಕ್ಕೂ ಕೂಡ ಅವರು ಲೆಕ್ಕಿಸದೇ ಇದ್ದಾಗ ಅವರ ಮೇಲೆ ಲಾಠಿ ರುಚಿಯನ್ನು ಕೂಡ ಅವರಿಗೆ ತೋರಿಸಿದ್ದಾರೆ.